ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ರೋಚಕ ಟ್ವಿಸ್ಟ್ ಪಡೆದು ಕತೆ ಸಾಗ್ತಾ ಇದೆ. ಒಂದು ಕಡೆ ಶಕುಂತಲಾ ಬೀದಿ ಪಾಲಾಗಿದ್ದಾಳೆ, ಇನ್ನೊಂದು ಕಡೆ ಜಯದೇವ್ ದೇಶ ಬಿಟ್ಟು ಹೋಗೋ ಪ್ಲಾನ್ ಮಾಡಿದ್ದಾನೆ. ಭೂಮಿ ಹಾಗೂ ಗೌತಮ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಅನ್ನದಾನ ಕೂಡ ಮಾಡಿದ್ದಾರೆ. ಅಲ್ಲಿಯ ಅರ್ಚಕರು ನಿಮ್ಮ ತಾಯಿ ಅವರಿಗೆ ಕಂಟಕ ಇದೆ ಎಂದಿದ್ದಾರೆ. ಒಂದು ಹೋಮ ಮಾಡಿಸಿ ಎಂದು ಕೂಡ ಈ ಮುಂಚೆ ಹೇಳಿದ್ರು, ಅವರು ಮಾಡಿಲ್ಲ ಎಂದಿದ್ದಾರೆ. ಹೀಗಾಗಿ ಗೌತಮ್ ಭೂಮಿ ಖುದ್ದಾಗಿ ಪೂಜೆ ಮಾಡಿಸಿದ್ದಾರೆ. ಅತ್ತ ಶಕುಂತಲಾ ಗೆಳತಿ ಶಕುಂತಲಾ ಕಿಡ್ನಿ ಮಾರಿ ಹಣ ಪಡೆದುಕೊಳ್ಳಬೇಕು ಅಂತ ಪಣ ತೊಟ್ಟಿದ್ದಾಳೆ. ಅಲ್ಲಿಂದ ಶಕುಂತಲಾ ತಪ್ಪಿಸಿಕೊಂಡು ಓಡಿ ಬಂದಿದ್ದಾಳೆ. ಶಕುಂತಲಾ ಅಂತೂ ತಪ್ಪಿಸಿಕೊಂಡು ನೇರವಾಗಿ ದೇವಸ್ಥಾನದಲ್ಲಿ ಊಟ ಕೊಡುವ ಸಾಲಲ್ಲಿ ನಿಂತಿದ್ಲು. ಅಲ್ಲಿ ಗೌತಮ್ ಹಾಗೂ ಭೂಮಿಕಾ ಅನ್ನದಾನ ಮಾಡ್ತಿರ್ತಾರೆ. ಇದನ್ನು ಗಮನಿಸಿದ ಶಕುಂತಲಾ ಮುಖ ಮುಚ್ಚಿಕೊಂಡು ನಿಂತಿರುತ್ತಾಳೆ. ಗೌತಮ್ ಕೂಡ ಅರಿವಿಲ್ಲದೆ ಅಮ್ಮ ಎಂದಿದ್ದಾನೆ. ಈಗ ಅಮ್ಮ ಮಗ ಮತ್ತೆ ಮುಖಾಮುಖಿ ಆಗ್ತಾರ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಮತ್ತೊಂದು ಕಡೆ ಜಯದೇವ್ ತನ್ನ ಹೆಂಡತಿ ಬಳಿ ಆದಷ್ಟು ಬೇಗ ಬ್ಯಾಗ್ ಪ್ಯಾಕ್ ಮಾಡಲು ಹೇಳಿದ್ದಾನೆ. ದೇಶ ಬಿಟ್ಟು ಹೋಗಲು ನಿರ್ಧರಿಸಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿಯವರ ಯಾರ ಸಹವಾಸ ಬೇಡ, ನಮ್ಮ ಜೀವನವನ್ನ ನಾವೇ ಕಟ್ಟಿಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದಾನೆ. ಇದಕ್ಕೆ ಪತ್ನಿಯು ಖುಷಿಯಾಗಿದ್ದಾಳೆ. ಜಯದೇವ್ ನಂಬಿಕೆ ಉಳಿಸಿಕೊಂಡೆ ಎಂದು ಖುಷಿಯಾಗಿದ್ದಾಳೆ. ಆದರೆ ಆಕೆಯ ಪ್ಲಾನ್ ಇನ್ನೂ ಜಯದೇವ್ಗೆ ಅರಿವಾಗಿಲ್ಲ. ಜಯದೇವ್ ಕೂಡ ಸದ್ಯದಲ್ಲೇ ಬೀದಿ ಪಾಲಾಗೋದು ಗ್ಯಾರಂಟಿ ಆಗುತ್ತೆ. ಶಕುಂತಲಾ ಗೌತಮ್ಗೆ ಮಲತಾಯಿ, ಆತನಿಗೆ ಕೆಟ್ಟದಾಗಲಿ ಎಂದೇ ಬಯಸುತ್ತಾ ಬಂದಳು ಶಕುಂತಲಾ. ಆದರೆ ಗೌತಮ್ ಮಾತ್ರ ಕೊನೆಗೂ ಇದ್ದ ಎಲ್ಲ ಆಸ್ತಿಯನ್ನ ಮಕ್ಕಳ ಹೆಸರಿಗೆ ಬರೆದು ದೂರ ಹೋಗ್ತಾನೆ. ತಾಯಿಯನ್ನು ಅಪಾರ ಗೌರವ ಹಾಗೂ ಪ್ರೀತಿಯಿಂದ ಗೌರವದಿಂದ ಕಾಣ್ತಾನೆ. ತನ್ನ ತಾಯಿಯನ್ನು ಮತ್ತೆ ಕರ್ಕೊಂಡು ಬರ್ತಾನ. ಈಗ ಶಕುಂತಲಾ ಬದಲಾಗಿ ಗೌತಮ್ ಪರ ಇರ್ತಾಳ. ಜಯದೇವ್ಗೂ ಕೇಡು ಕಾಲು ಬರುತ್ತಾ? ಗೌತಮ್ ಮುಂದಿನ ನಡೆ ಏನು ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಅಮೃತಧಾರೆ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದ್ದು, ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.